ಸಂಕೇತ ಭಾವಮಯ ಲೋಕ ಜೀವನದನಯ ಸಂಖ್ಯೆ ಗುಣ ಹೇತು ಕಾರ್ಯಗಳ ಲಕ್ಷಣದಿಂದಂಕಿತಂಗಳ ಪದ ಪದಾರ್ಥ ಸಂಬಂಧಗಳು ಅಂಕೆ ಮೀರ್ದುದು ಸತ್ವ ಮಂಕುತಿಮ್ಮ. ಚಂದ್ರು, ಈ ಲೌಕಿಕವಾದ ವಸ್ತುಗಳು ಏನೇನಿರುತ್ತಲ್ಲ, ಇದು ಎಲ್ಲವೂ ಕೂಡ ನಮಗೆ ಒಂದು ಹೆಸರು ಅಥವಾ ಒಂದು ಸಂಕೇತದಿಂದ, ಸಂಕೇತ ಅಂದರೆ ಅದು ನಮಗೆ ನೋಟದಿಂದ ಕಾಣ್ಬೋದು ಅಥವಾ ಸ್ಪರ್ಶದಿಂದ, ಶಬ್ದದಿಂದ, ಈ ರೀತಿ ನಮಗೆ ಪಂಚೇಂದ್ರಿಯಗಳ ಮೂಲಕ ನಮಗೆ ಈ ಲೌಕಿಕವಾದ ವಸ್ತುಗಳೆಲ್ಲ ಗೋಚರ ಆಗುತ್ತೆ ಅಲ್ವಾ. ಇದು ಎಲ್ಲದರಲ್ಲೂ ಕೂಡ ಆ ಪರಮಾತ್ಮನ ಸತ್ವ ಇದ್ದೇ ಇರುತ್ತೆ. ಈ ಲೌಕಿಕವಾದ ವಸ್ತುಗಳು ಎಲ್ಲದಕ್ಕೂ ಕೂಡ ಒಂದು ನಾಮ, ಒಂದು ಸಂಕೇತ, ಒಂದು ಭಾವ ಅಥವಾ ಇನ್ನೇನೋ ಒಂದು ಸಂಖ್ಯೆ ಆಧಾರದ ಮೇಲೆ ನಮಗೆ ಇಷ್ಟು ಕ್ವಾಂಟಿಟಿ ಕಾಣ್ತಾ ಇದೆ ಅಂತನೋ, ಅಥವಾ ಇಂತಿಂಥ ಗುಣಲಕ್ಷಣಗಳಿದೆ ಇದಕ್ಕೆ, ಅಥವಾ ಈ ಒಂದು ವಸ್ತು ಇಂಥ ಕಾರ್ಯವನ್ನೇ ಮಾಡುತ್ತೆ. ಈಗ ಈ ಮರ ನಮಗೆ ಗಾಳಿಯನ್ನು ಕೊಡುತ್ತೆ, ಅಥವಾ ನೀರು ನಮಗೆ ಬಾಯಾರಿಕೆಯನ್ನು ಕಡಿಮೆ ಮಾಡುತ್ತೆ. ಈ ರೀತಿಯ ಒಂದಿಷ್ಟು ಲಕ್ಷಣಗಳು, ಒಂದಿಷ್ಟು ಕಾರ್ಯಗಳು ಒಂದೊಂದು ವಸ್ತುಗೂ ಇರುತ್ತೆ. ಆದರೆ ಈ ಎಲ್ಲದರಲ್ಲೂ ಪರಮಾತ್ಮ ಇದ್ದಾನೆ. ಆದರೆ ಆ ಪರಮಾತ್ಮನ ಮೂಲ ಸತ್ವ ಇದೆಯಲ್ಲ, ಅದಕ್ಕೆ ಯಾವುದೇ ರೀತಿಯ ಆಕಾರ ಇಲ್ಲ. ಅದು ಗೋಚರ ಆಗೋದು ಈ ಪಂಚೇಂದ್ರಿಯಗಳಿಂದ ಗೋಚರ ಆಗೋಕ್ಕೆ ಸಾಧ್ಯನೇ ಇಲ್ಲ. ಈ ಪಂಚೇಂದ್ರಿಯಗಳ ಒಂದು ಹಿಡಿತವನ್ನು ನಾವು ಬಿಟ್ಟಾಗ ಮಾತ್ರನೇ ಅದು ಗೋಚರ ಆಗೋದು. ಸೊ ಇದೆಲ್ಲದೂ ಕೂಡ ಸಂಖ್ಯೆ, ಗುಣ, ಕಾರ್ಯ ಇದೆಲ್ಲದಕ್ಕಿಂತಲೂ ಅತೀತವಾಗಿರುವಂಥದ್ದು ಪರಮಾತ್ಮ ಸತ್ವ, ಪರಮಸತ್ವ ಅನ್ನೋದನ್ನು ಗುಂಡಾತ್ಮರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಪರಸತ್ವ ಅನ್ನೋದು ಎಲ್ಲದರಲ್ಲೂ ಕೂಡ ಈ ಎಲ್ಲ ವಸ್ತುಗಳಲ್ಲೂ ಇಂಗಿತ ಆಗೋಗಿದೆ. ಆದರೆ ಆ ಪರಸತ್ವದ ಮೂಲವನ್ನು ನಾವು ಹುಡ್ಕಕ್ಕೆ ಹೋದರೆ ಅದಕ್ಕೆ ಯಾವುದೇ ಗುಣಲಕ್ಷಣಗಳಿರೋದಿಲ್ಲ. ಇದನ್ನು ಎಲ್ಲದರಲ್ಲೂ ಅತೀತವಾಗಿ ನಾವು ಹುಡುಕಿದ್ರೆ ಮಾತ್ರನೇ ಅದು ಸಿಗೋಕ್ಕೆ ಸಾಧ್ಯ. ಸೊ ನಾವು ಎಲ್ಲದರಿಂದಲೂ ದೂರ ಆಗ್ತಾ ಹೋಗಿ ನಾವು ಏನೇನು ಹುಡ್ಕಕ್ಕೆ ಹೋಗ್ತೀವೋ ಅವಾಗ ನಮಗೇನು ಸಿಗುತ್ತೋ ಅದೇ ಪರಮಸತ್ವ ಅನ್ನೋದನ್ನು ಗುಂಡತ್ನ ರಿಕಗ್ಗದಲ್ಲಿ ಹೇಳ್ತಾ ಇದ್ದಾರೆ. ನಮಸ್ಕಾರಗಳು.